ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಭೇಟಿ ಆಗ್ತಾ ಇರೋದು ಸ್ಥಳ ಯಾವುದಪ್ಪ ಅಂದರೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನಲ್ಲಿರುವ ಪ್ರಸಿದ್ಧ ಶ್ರೀ ದಶರಥ ರಾಮೇಶ್ವರ ವಜ್ರ ಅಂತ ಈ ಕ್ಷೇತ್ರಕ್ಕೆ ನಾವು ಭೇಟಿಯಾಗಿದ್ದೀವಿ. ಇದು ಪ್ರಕೃತಿ ಮಡಿಲಲ್ಲಿ ತುಂಬ ಸುಂದರವಾಗಿರೋ ಮಹತ್ವ ಹೊಂದಿರೋ ಸ್ಥಳ ಅಂತ ಹೇಳ್ಬೋದು. ಇಲ್ಲಿ ಪುರಾಣಗಳ ಪ್ರಕಾರ ಮತ್ತು ಇಲ್ಲಿನ ಜನರ ನಂಬಿಕೆಯ ಪ್ರಕಾರ ಮತ್ತು ನಿಮಗೆ ಇಲ್ಲಿ ಆ ಕುರುಹುಗಳು ಸಿಗುತ್ತೆ. ಯಾವುದಪ್ಪ ಅಂದರೆ ಇಲ್ಲಿ ಶ್ರೀರಾಮನ ತಂದೆಯಾದ ದಶರಥನು ಇಲ್ಲಿ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಇಲ್ಲಿ ಪೂಜೆ ಮಾಡಿದಂತಹ ಸ್ಥಳ ಅಂತ ಹೇಳ್ತೀವಿ. ಇದನ್ನು ನೀವು ನೋಡ್ಬೋದು, ಮುಂದೆ ನಾನು ಅದನ್ನೆಲ್ಲ ತುಂಬ ಡೀಟೇಲ್ ಆಗಿ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀವು ಇಲ್ಲಿ ಭೇಟಿ ಆಗಬೇಕಾಗಿರುವಂಥ ಸ್ಥಳನೇ ಇದು. ಇದು ಅಯೋಧ್ಯ ಕಾಲದಕ್ಕೆ ಸಂಬಂಧಪಟ್ಟಿರೋ ಸ್ಥಳ. ಈ ರಾಮಾಯಣ ಆಗೋದಕ್ಕೆ ಒಂಥರ ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಈ ಸ್ಥಳನೇ ಕಾರಣ ಅಂತಲೂ ಹೇಳ್ಬೋದು. ನೀವು ನೋಡ್ಬೋದು, ಇಲ್ಲಿ ವರ್ಷ ಪೂರ್ತಿ ನೀರು ಬೆಟ್ಟದಿಂದ ಕೆಳಗಡೆ ಹರಿತಾ ಇರುತ್ತೆ. ಇಲ್ಲಿ ಗಂಗಮ್ಮ ಪೂಜೆ ಆ ಥರ ಎಲ್ಲ ಮಾಡ್ತಾರೆ. ಇಲ್ಲಿ ಬೆಟ್ಟ ಫುಲ್ಲು ಈ ದೇವಸ್ಥಾನ ಏನಿದೆ ಇದ್ರ ಸುತ್ತ ಬೆಟ್ಟ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿದೆ. ಇಲ್ಲಿ ಕೋತಿಗಳಂತೂ, ರಾಮನ ಕ್ಷೇತ್ರ ಅಂದರೆ ಕೋತಿಗಳಿರಲೇಬೇಕು. ಕೋತಿಗಳು ತುಂಬ ಇದೆ. ನೀವು ಇಲ್ಲಿ ವಿಸಿಟ್ ಮಾಡುವಾಗ ಕೋತಿಗಳಿಗೆ ಏನಾದರೂ ಬಾಣನ ಅಥವಾ ಏನಾದರೂ ತಗೊಂಡು ಬರೋದು ಮರಿಬೇಡಿ. ಇಲ್ಲಿ ನೋಡ್ಬೋದು ನೀವು, ನಾನು ಇಷ್ಟೊಂದು ತೋರಿಸ್ತಾ ಇದ್ದೀನಿ ಮಂಕೀಸು. ಮಕ್ಕಳು ಸ್ವಲ್ಪ ಹೆದರ್ಕೋತಾರೆ, ಮಂಕಿಗಳ ಹತ್ರ ಬರ್ತಾ ಇರುತ್ತೆ. ಮತ್ತು ನಾವು ಪೂಜೆ ಸಾಮಾನು ತೊಗೊಂಡು ಹೋಗುವಾಗ ಕವರ್ ಕ್ಯಾಚ್ ಮಾಡೋಕ್ಕೆಲ್ಲ ಬರ್ತಾ ಇರುತ್ತೆ. ನೋಡಿ, ಇದು ದೊಡ್ಡದು ಆಲದ ಮರ. ಇದು ಒಳಗಿಂದ ಓಪನ್ ಆಗಿದೆ. ಇಲ್ಲಿಂದ ದ್ವಾರ, ಪಾಲಕರು ಇದ್ದಾರೆ ನೋಡಿ, ಇಲ್ಲಿಂದ ನಾವು ಒಳಗಡೆ ಹೋಗೋದು ಎಂಟ್ರೆನ್ಸ್ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಇರೋದು ಒಂದು ಗುಹೆ ಒಳಗಡೆ. ಗುಹೆ ಒಳಗಡೆ ಶಿವಲಿಂಗನ ದಶರಥ ರಾಜರು ಪ್ರತಿಷ್ಠಾಪಿಸಿದ್ದಾರೆ. ವನವಾಸಕ್ಕೆ ಬಂದ ಸಮಯದಲ್ಲಿ ಶ್ರೀರಾಮನು ಈ ಶಿವಲಿಂಗನ ಪೂಜೆ ಮಾಡಿದ್ದಾರೆ ಅಂತ ನಂಬಿಕೆ. ಮತ್ತು ಇಲ್ಲಿ ಆ ಥರ ನಿಮಗೆ ಪುರಾವೆಗಳು ಸಿಗುತ್ತೆ. ನೋಡಿ, ನಾನು ಮರ ತೋರಿಸ್ತಾ ಇದ್ದೀನಿ. ಇದು ತೀರ್ಥ. ಇಲ್ಲಿ ನೀರು ಬೆಟ್ಟದಿಂದ ಹರಿದು ಬರುತ್ತೆ. ತುಂಬ ಒಳ್ಳೆ ತೀರ್ಥ ಸ್ನಾನ ಎಲ್ಲ, ಕೆಲವು ದೇವರನ್ನೆಲ್ಲ ಕರ್ಕೊಂಡು ವಜ್ರಕ್ಕೆಲ್ಲ ಬರ್ತಾರೆ ಅಂತ ಇದೆ. ನೋಡಿ, ನಾವು ಈಗ ಒಳಗೆ ಹೋಗ್ತಾ ಇದ್ದೀವಿ. ಒಳಗೆ ಹೋಗ್ತಾನೆ ಇಲ್ಲೊಂದು ಡೋರ್ ಇದೆ ಸೈಡಲ್ಲಿ, ಲೆಫ್ಟಲ್ಲಿ. ಇದು ನಾಗಗಳ ಇದು ಕೆತ್ತಿದ್ದಾರೆ. ಅದೇನಂತ ನನಗೆ ಗೊತ್ತಾಗಲಿಲ್ಲ. ನೀವು ನೋಡ್ಬೋದು ಈಗ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನೋಡಿ, ಈಗ ನಾವಿರೋದು ಈಗ ಗುಹೆ ಒಳಗಡೆ. ಇದು ದಶರಥರು ಪ್ರತಿಷ್ಠಾಪಿಸಿರೋ ಶಿವಲಿಂಗ. ಇಲ್ಲಿಗೆ ಬಂದು ಶ್ರೀರಾಮ ಮತ್ತು ದಶರಥ ಇಬ್ಬರೂ ಪೂಜೆ ಸಲ್ಲಿಸಿರೋದು. ನೋಡಿ, ಇದೇ ಗುಹೆ ನೋಡ್ಬೋದು ನೀವು. ಫುಲ್ ಕತ್ಲಿದೆ. ಅಲ್ಲಿ ಒಂದೊಂದು ಲೈಟ್ ಹಾಕಿದ್ದಾರೆ. ಒಳಗಡೆ ಸುರಂಗ ಮಾರ್ಗ ಕೂಡ ಇದೆ ಅಂತ ಇಲ್ಲಿ. ಈ ದೇವಸ್ಥಾನದ ಬಗ್ಗೆ ನಾವು ಇನ್ನಷ್ಟು ಮಾಹಿತಿನ ಸ್ಥಳ ಪೂಜಾರಿ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ, ಬನ್ನಿ. ಮುಂದೆ ಇದು ಉದ್ಭವಲಿಂಗ ಬೆಳೀತಾ ಇರೋದು. ಹಿಂದೆ ಇದು ದಶರಥ ಮಹಾರಾಜ ಸ್ಥಾಪನೆ ಮಾಡಿದ್ದು ಶಾಪಾಡ್ ಮುಚ್ಚಲಿಗೋಸ್ಕರ. ಶ್ರವಣಕುಮಾರ ನಮ್ಮ ತಂದೆ ತಾಯಿಯವ್ರನ್ನ ಕಾಶಿ ಅಂತ ಕರ್ಕೊಂಡು ಹೋಗ್ತಾರೆ, ತೀರ್ಥ ಮಾಡಿಸ್ಬೇಕು ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಪ್ಪ ಅಮ್ಮನಿಗೆ ಬಾಯಾರಿಕೆ ಆಗುತ್ತೆ. ಸರಿನಾ? ಬಾಯಾರಿಕೆ ಆದಾಗ ನೀರು ತೊಗೊಂಡು ಹೋಗೋದಕ್ಕೆ ಅಂತ ಶ್ರವಣಕುಮಾರ ಅಪ್ಪ ಅಮ್ಮನ ಕೂರಿಸ್ಬಿಟ್ಟು ಬರ್ತಾರೆ. ನೀರು ತುಂಬಬೇಕಾದ್ರೆ ಏನಾಗುತ್ತೆ, ದಶರಥ ಮಹಾರಾಜರು ನೀರು ತುಂಬಬೇಕಾದ್ರೆ ಗುಡುಗುಳದ ಸೌಂಡ್ ಬರುತ್ತೆ ಅಲ್ವಾ. ಆಗ ದಶರಥ ಮಹಾರಾಜರು ಅದು ಪ್ರಾಣಿ ನೀರು ಕುಡಿಲಿಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ಶಬ್ದವೇದಿ ಬಾಣನ ಪ್ರಯೋಗ ಮಾಡ್ತಾರೆ. ಪ್ರಯೋಗ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಬಾಣ ತಗ್ಲುತ್ತೆ ಅಲ್ವಾ. ಅವಾಗ ಅಪ್ಪ ಅಮ್ಮ ಅಂತ ಕಿರಿಸಿದಾಗ ದಶರಥ ಮಹಾರಾಜರಿಗೆ ಗೊತ್ತಾಗುತ್ತೆ, ನಾನು ಕೊಂದಿದ್ದು ಯಾವುದೋ ಪ್ರಾಣಿನಲ್ಲ ಮಾನವನ್ನ ಅಂತ. ಅವಾಗ ಏನು ಮಾಡ್ತಾರೆ, ಬಂದ್ಬಿಟ್ಟು ಕೇಳ್ತಾರೆ ಯಾರಪ್ಪ ನೀರು ಅಂತ. ಶ್ರವಣಕುಮಾರ ಹೇಳ್ತಾರೆ, ಈಗ ಆಯಿತು ನಮ್ಮ ಅಪ್ಪ ಅಮ್ಮ ತಗೊಂಡು ನೀರು ಕೊಡಿ.
ಕೆಳಗೆ ಕಾಣಿಸುತ್ತೆ ಅಲ್ವಾ ನಿಮಗೆ ಹೊಂಡ, ಅದೇ ಹೊಂಡದಲ್ಲಿ ಆ ಥರ ಆಗೋದು. ಅವಾಗ ನನ್ನ ಪ್ರಾಣ ಬಿಟ್ಬಿಡ್ತಾರೆ ಶ್ರವಣಕುಮಾರ. ಆ ನೀರು ತೊಗೊಂಡೋಗಿ ಅಪ್ಪ ಅಮ್ಮಂಗೆ ಕೊಟ್ಟಾಗ ಅಪ್ಪ ಅಮ್ಮ ಏನು ಮಾಡ್ತಾರೆ, ಸ್ಪರ್ಶಿಸ್ತಾರಲ್ವ, ಅವಾಗೆ ಕಣ್ಣು ಕಾಣ್ತಾರಲ್ಲ, ಸ್ಪರ್ಶಿಸ್ತವೆ ಗೊತ್ತಾಗುತ್ತೆ ಇದು ನನ್ನ ಮಗ ಅಲ್ಲ ಯಾರು ಅಂತ ಕೇಳಿದಾಗ ದಶರಥ ಮಹಾರಾಜ್ ಹೇಳ್ತಾರೆ ಈಗ ಆಯಿತು ಅಂತ ಹೇಳ್ತಾರೆ. ಅವಾಗ ಏನು ಮಾಡಿದ್ರೆ ಪಿತೃಶೋಕ ಶಾಪ ಕೊಟ್ಬಿಡ್ತಾರೆ. ಆಯಿತಾ, ಕೊಟ್ಬಿಟ್ಟು ಅವ್ರು ಪ್ರಾಣ ಬಿಟ್ಬಿಡ್ತಾರೆ. ಸರಿನಾ? ಯಾರು ಶ್ರವಣಕುಮಾರ ಅಪ್ಪ ಅಮ್ಮ. ಅವಾಗ ಏನು ಮಾಡ್ತಾರೆ, ಅವ್ರು 30 ಕರ್ಕೊಂಡ್ಬಂದು, ಅಂದರೆ ಶ್ರವಣಕುಮಾರ ಅಪ್ಪ ಅಮ್ಮ ಮತ್ತು ಶ್ರವಣಕುಮಾರ 3 ಜನನು ಕೆಳಗೆ ಸಮಾಧಿ ಇದೆ, ಸಮಾಧಿ ಮಾಡ್ತಾರೆ. ಕೆಳಗೆ ಎಂಟ್ರೆನ್ಸ್ ಬರ್ತಿರಲ್ಲ, ಬರೋಕ್ಕೆ ಪಕ್ಕದಲ್ಲಿ ರೈಟ್ ಸೈಡಿಗೆ ಸ್ಟಾರ್ಟಿಂಗ್ ಸಿಗುತ್ತೆ. ಅದಕ್ಕೆ ಮೆಮೊ ಕೂಡ ಹಾಕಿದ್ದೀವಿ ಇನ್ನೂ ಕ್ಲಿಯರ್. ಆಯಿತಾ? ಆಗ ಏನು ಮಾಡ್ತಾರೆ, ಒಂದು ಸಮಾಧಿ ಮಾಡಿಬಿಟ್ಟು ಅವ್ರು ಶಾಪ ವಿಮೋಚನೆ ಮಾಡ್ಕೋಬೇಕಲ್ವ, ಲಿಂಗು ಪೂಜೆ ಮಾಡಬೇಕು. ಹಿಂದೆ ನಿಮಗೆ ಲಿಂಗು ಕಾಣಲ್ಲ, ಆ ಲಿಂಗನ ಶ್ರವಣಕುಮಾರ ದಶರಥ ಮಹಾರಾಜು ಸ್ಥಾಪನೆ ಮಾಡ್ತಾರೆ ಆ ಶಾಪ ವಿಮೋಚನೆಗೋಸ್ಕರ. ಮುಂದೆ ಇರೋದು ಉದ್ಭವ ಲಿಂಗು ಬೆಳೀತಾ ಇರೋದು. ಇದನ್ನ ರಾಮ ಕೂಡ ಪೂಜೆ ಮಾಡಿರ್ತವೆ ಅಂತ ಪ್ರತೀತಿ ಇರುತ್ತೆ ನೋಡಿ. ಹಾಗಾಗಿ ದಶರಥ ಸ್ಥಾಪನೆ ಮಾಡಿದ್ದು, ರಾಮ ಪೂಜೆ ಮಾಡಿದ್ದು ಇರೋದು ಈಶ್ವರ. ಅದಕ್ಕೆ ದಶರಥ ರಾಮಲಿಂಗೇಶ್ವರ ಅಂತ ಹೆಸರು. ಇದು ಮುಂದೆ ಇರೋದು ಉದ್ಭವ ಬೆಳೀತಾ ಇದೆ ಇವಾಗ. ಈಗ ಪುರದ ಮಠ ಅಂತ ಇದೆ, ಕೆಂಕೆ ಅಲ್ಲಿಗೆ ಹೋಗೋದು. ಏನೋ ಇದು ಶಿವಂಗ ಇದೆಯಾ? ಕಾಯನ್ನು ಉಳಿದ್ಬಿಟ್ರೆ ಪುರುಮಠದ ಗವಿಗೆ ತಗೊಂಡು ಹೋಗುತ್ತಂತ ತೆಂಗಿನಕಾಯಿ ಮಾಡಿ ಪರೀಕ್ಷೆ ಮಾಡಿದವ. ನೋಡಿ ಸ್ನೇಹಿತರೆ, ಇದೇ ಆ ಗುಹೆ. ಇಲ್ಲಿಂದನೇ ಕಾಯಿ ಉರುಳು ಬಿಟ್ಟರೆ ಪುರದ ಮಠ ಅಂತ ಇದೆಯಂತೆ, ಅಲ್ಲಿ ಆ ಕಾಯಿ ಬೀಳುತ್ತಂತೆ ಅಲ್ಲಿ ಹೋಗಿ. ನೋಡಿ ಸ್ನೇಹಿತರೆ, ಇದೇ ಶ್ರವಣಕುಮಾರ ಮತ್ತು ಅವರ ತಂದೆ ತಾಯಿಗಳ ಸಮಾಧಿ ಇರುವ ಸ್ಥಳ. ಸ್ನೇಹಿತರೆ, ಆಧ್ಯಾತ್ಮಿಕತೆ, ಇತಿಹಾಸ ಮತ್ತು ಪ್ರಕೃತಿಯ ಸೊಬಗನ್ನು ಒಂದೇ ಸ್ಥಳದಲ್ಲಿ ನೀವು ಅನುಭವಿಸಬೇಕಂದ್ರೆ ದಶರಥ ರಾಮೇಶ್ವರ ವಜ್ರಕ್ಕೊಂದ್ಸಲ ನೀವು ಭೇಟಿ ನೀಡಲೇಬೇಕು. ಧನ್ಯವಾದಗಳು.